ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಶಿಶು ಮನೋವಿಜ್ಞಾನದ ಅರ್ಥ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ಇಲ್ಲಿಯವರೆಗೆ ಬಂದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿಶು ಮನೋವಿಜ್ಞಾನ. ಶಿಶು ಮನೋವಿಜ್ಞಾನ ಎಂದರೇನು ಅಂತಕ್ಕಂಥದ್ದು. ಶಿಶು ಮನೋವಿಜ್ಞಾನ ಅಂದರೆ ನಮ್ಗೆ ಗೊತ್ತಿರಬೇಕು, ಮಗುವಿನಲ್ಲಿ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಖೆ ಅಥವಾ ಶಾಸ್ತ್ರ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಆ ಮಗು ಅಂದಾಗ ನಮ್ಗೆ ಗೊತ್ತಿರಬೇಕು ಸುಮಾರು ಜನನದಿಂದ 12ರಿಂದ 13 ವರ್ಷಗಳ ಒಳಗಿನ ಮಗುವಿನ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಶಾಖೆ. ಹಾಗಾದ್ರೆ ಮಗುವಿನ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಸಾಮಾಜಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು ಅಥವಾ ನೈತಿಕವಾಗಿರ್ಬೋದು, ಇವುಗಳನ್ನು ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಶಾಖೆ ಯಾವುದು ಅಂದ್ರೆ ಶಿಶು ಮನೋವಿಜ್ಞಾನ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಮನೋವಿಜ್ಞಾನ, ಮಾನವನ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಮನೋವಿಜ್ಞಾನ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಮನೋವಿಜ್ಞಾನದ ಪಿತಾಮಹ ಯಾರು ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಇವರು ಮನೋವಿಶ್ಲೇಷಣವಾದದ ಪ್ರತಿಪಾದಕರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ ಸೈಕೋ ಅನಾಲಿಸಿಸ್ ಮೆಥಡ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನವನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಮನೋವಿಜ್ಞಾನವನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಅಂದರೆ ಸೈಕಾಲಜಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸೈಕಾಲಜಿ ಪದದ ಅರ್ಥ ನಮ್ಗೆ ಗೊತ್ತಿರಬೇಕು. ಸೈಕೆ ಅಂದರೆ ಆತ್ಮ, ಶೌಲ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಲೋಗೋಸ್ ಅಂದರೆ ಅಧ್ಯಯನ ಅಂಥೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಪದ ಉತ್ಪತ್ತಿಯ ಪ್ರಕಾರ ಸೈಕಾಲಜಿ ಎಂದರೆ, ಪದ ಉತ್ಪತ್ತಿಯ ಪ್ರಕಾರ ಸೈಕಾಲಜಿ ಎಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇದರ ಮೇಲೆ ಆಲ್ರೆಡಿ ಪ್ರಶ್ನೆನ ಬಂದಿರತಕ್ಕಂಥದ್ದು ನೋಡ್ತೀವಿ. HSCR 2005ರಲ್ಲಿ ಈ ಒಂದು ವಿಷಯದ ಮೇಲೆ ಪ್ರಶ್ನೆನ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನದ ಅರ್ಥ. ಹಾಗಾದ್ರೆ ಪದ ಉತ್ಪತ್ತಿ ಪ್ರಕಾರ ಸೈಕಾಲಜಿ ಎಂದರೆ ಆತ್ಮದ ಅಧ್ಯಯನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ. ಈಗಾಗಲೇ ನಾವು ನೋಡಿದ್ದೀವಿ, ಶಿಶು ಮನೋವಿಜ್ಞಾನ ಅಂದರೆ ಮಗುವಿನ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆ. ಮನೋವಿಜ್ಞಾನ ಅಂದರೆ ಮಾನವನ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಅಧ್ಯಯನವನ್ನು ಮಾಡ್ತಕ್ಕಂತಹ ಶಾಖೆ. ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಶಿಕ್ಷಣ ಮತ್ತು ಮನಃಶಾಸ್ತ್ರಗಳ ಸಂಗಮವಾಗಿರ್ತಕ್ಕಂಥದ್ದು ಏನಂತೇಳಿ ಕರೀತಾರೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ E.L. ಥ್ಯಾರಂಡೈಕ್ ಅವರು. ಅದೇ ರೀತಿಯ ನಾವು ನೋಡ್ತೀವಿ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆ ಕ್ರೋ ಮತ್ತು ಕ್ರೋ ಅವರದು. ಮನೋವಿಜ್ಞಾನವು ಮಾನವನ ವರ್ತನೆ ಹಾಗೂ ಮಾನವೀಯ ಸಂಬಂಧಗಳ ಅಧ್ಯಯನವಾಗಿದೆ ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಮನೋವಿಜ್ಞಾನದ ಪಿತಾಮಹ. ಮನೋವಿಜ್ಞಾನದ ಪಿತಾಮಹ ಅಂಥೇಳಿ ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಸಿಗ್ಮಂಡ್ ಫ್ರಾಯ್ಡ್ ಅವರು. ಅದೇ ರೀತಿಯಾಗಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂಥೇಳಿ ಯಾರನ್ನು ಕರೆಯುತ್ತಾರೆ ಅಂದರೆ ವಿಲ್ಹೆಲ್ಮ್ ವುಂಟ್ ಅವ್ರನ್ನ ಕರೀತಕ್ಕಂಥದ್ದು ನೋಡ್ತೀವಿ. ಇವೆರಡರಲ್ಲಿ ಬಹಳಷ್ಟು ಜನದ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮನೋವಿಜ್ಞಾನದ ಪಿತಾಮಹ ಕೇಳಿದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಕೇಳಿದರೆ ವಿಲ್ಹೆಲ್ಮ್ ವುಂಟ್ ಅವರು ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತೀವಿ. ಈಗಾಗಲೇ ನಾವು ನೋಡಿದ್ವಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಏಕೆ ಕರೆಯುತ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಏಕೆ ವಿಲ್ಹೆಲ್ಮ್ ವುಂಟ್ ಅವರನ್ನ ಕರೆಯುತ್ತಾರೆ ಅಂತಕ್ಕಂಥದ್ದು ಕೂಡ ಈ ಒಂದು ಪ್ರಶ್ನೆಯಲ್ಲಿ ನಮ್ಗೆ ಉತ್ತರವನ್ನು ಸಿಗ್ತಕ್ಕಂಥದ್ದು ನೋಡ್ತೀವಿ. ಮನೋವಿಜ್ಞಾನದ ಮೊದಲ ಪ್ರಯೋಗಗಳನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ಕೇಳಿದ್ರು ಕೂಡ ಉತ್ತರ ಗೊತ್ತಿರಬೇಕು. ಮನೋವಿಜ್ಞಾನದ ಮೊದಲ ಪ್ರಯೋಗವನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ವಿಲ್ಹೆಲ್ಮ್ ವುಂಟ್ ಅವರು. ಇವರು ಮೂಲತಃ ಜರ್ಮನಿಯ ವಿಜ್ಞಾನಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇವರು 1879ರಲ್ಲಿ ಇವರು ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಎಲ್ಲಿ ಅಂತೇಳಿ ನಮ್ಗೆ ಗೊತ್ತಿರಬೇಕು, ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ಇವರು
ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು, ಇವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಮನೋವಿಜ್ಞಾನಿ ಯಾರು ಅಂತೇಳಿ ಕೂಡ ಗೊತ್ತಿರಬೇಕು. ಯಾರು ಅಂದ್ರೆ ವಿಲ್ ಹೆಲ್ಮುಂಟ್ ಅವರು. ಈ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸುವ ಮೂಲಕ ಮನೋವಿಜ್ಞಾನವನ್ನು ವಿಜ್ಞಾನವಾದ ಶಾಖೆಯಾಗಿ ಅಭಿವೃದ್ಧಿ ಹೊಂದಿತು ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಇದರ ಮೇಲೆ ಕೂಡ ಪ್ರಶ್ನೆನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಮೊದಲು ಮನೋವಿಜ್ಞಾನವನ್ನು ಅಭ್ಯಾಸ ಮಾಡುತ್ತಿದ್ದ ಶಾಸ್ತ್ರ ಯಾವುದು ಅಂತಕ್ಕಂಥದ್ದು. ಮೊದಲು ಮನೋವಿಜ್ಞಾನವನ್ನು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಎಲ್ಲಿ ಅಂದ್ರೆ ತತ್ವಶಾಸ್ತ್ರಗಳಲ್ಲಿ ದಾರ್ಶನಿಕರು, ಫಿಲಾಸಫರ್ಗಳು ಇದನ್ನು ಅಧ್ಯಯನವನ್ನು ಮಾಡ್ತಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನಂತರದಲ್ಲಿ ಇದು ಬಯೋಲಜಿಯಾಗಿ ಅಧ್ಯಯನವನ್ನು ಮಾಡುತ್ತಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನಂತರ ಇದು 1879ರಿಂದ ನಂತರ ಏನಂತಂದ್ರೆ ಮನೋವಿಜ್ಞಾನದ ವಿಜ್ಞಾನ ಶಾಖೆಯಾಗಿ ಇದು ಅಭಿವೃದ್ಧಿ ಹೊಂದುತ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟು ಮೊದಲು ಮನಃಶಾಸ್ತ್ರವು ಆತ್ಮವನ್ನು ಕಳೆದುಕೊಂಡಿತ್ತು. ನಂತರ ಇದರ ಮನಸ್ಸು ಕಳೆದುಕೊಂಡು ಆ ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು. ಒಂದು ರೀತಿಯ ವರ್ತನೆಯನ್ನು ಹೊಂದಿದೆ ಅಂತ ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲು ಮನಃಶಾಸ್ತ್ರವು ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡು ಆ ನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರೂ ಒಂದು ರೀತಿಯ ವರ್ತನೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಹೇಳಿದವರು ಯಾರು ಅಂದ್ರೆ ವುಡ್ವರ್ತ್ ಅವರು. ಹಾಗಾದ್ರೆ ಮೊದಲು ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಅಂತೇಳಿ ಪರಿಗಣಿಸಲಾಗ್ತಿತ್ತು. ಇದು ಪ್ರಾಚೀನ ಕಾಲದಲ್ಲಿ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಅಂತೇಳಿ ಪರಿಗಣಿಸಲಾಗುತ್ತಿತ್ತು. ನಂತರ ಇದನ್ನು ವಿಜ್ಞಾನದಲ್ಲಿ ಆತ್ಮ ಎಂಬುದನ್ನು ಸಾಬೀತುಪಡಿಸಲಾಗಲಿಲ್ಲ. ಆತ್ಮ ಎಲ್ಲಿದೆ, ಹೇಗಿದೆ ಅಂಥೇಳಿ ಅದನ್ನು ಸಾಬೀತುಪಡಿಸಲಾಗ್ತಿಲ್ಲ. ಮನೋವಿಜ್ಞಾನ ಅಂದರೆ ನಮ್ಗೆ ಗೊತ್ತಿರಬೇಕು, ವಿಜ್ಞಾನ ಅಂದರೆ ಪ್ರಯೋಗವನ್ನು ಮಾಡಿ ಸತ್ಯಾರ್ಥಿಗೆ ನಂಬತಕ್ಕಂಥದ್ದು ನೋಡ್ತೀವಿ. ಹಾಗಾದರೆ ಅಲ್ಲಿ ಪ್ರಯೋಗವನ್ನು ಮಾಡಿ ಪ್ರೂವನ್ನು ಮಾಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಆತ್ಮ ಎಂಬುದನ್ನು ಸಾಬೀತುಪಡಿಸಲು ಆಗಲಿಲ್ಲ. ಹಾಗಾಗಿ ಇದನ್ನು ಈ ಒಂದು ಆತ್ಮದ ಅಧ್ಯಯನ ಅಂತಕ್ಕಂಥದ್ದು ತಿರಸ್ಕರಿಸಲಾಯಿತು ಅಂತೇಳಿ ನೋಡ್ತೀವಿ. ಇದನ್ನು ಕೈ ಬಿಡಲಾಯಿತು ಅಂತೇಳಿ ನೋಡ್ತೀವಿ. ನಂತರ ಮನಸ್ಸನ್ನು ಕಡೆಯನ್ನು ವಾಲ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ನಂತರ ಪ್ರಜ್ಞೆ, ನಂತರ ವರ್ತನೆ ಎಂಬ ಹಂತಗಳ ಅಧ್ಯಯನ ಮಾಡೋಕ್ಕೆ ತಿರುಗಿದ್ರು ಅಂತೇಳಿ ನಾವು ನೋಡ್ತೀವಿ. ನಂತರ ಮನಸ್ಸಿನ ಅಧ್ಯಯನ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಮನಸ್ಸಿನ ಅಧ್ಯಯನ ಅಂತಕ್ಕಂಥದ್ದು ವರ್ತನವಾದಿಗಳಾಗಿರ್ತಕ್ಕಂತಹ ಬಿಹೇವಿಯರಿಸ್ಟ್, ಅದರಲ್ಲಿ ವಿಶೇಷವಾಗಿ ವಾಟ್ಸನ್ ಅವರು ಹೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಮನಸ್ಸು ಚಂಚಲವಾಗಿರ್ತಕ್ಕಂತಹ ವಿಷಯ, ಅದು ಏನದಂದ್ರೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ಮನಸ್ಸನ್ನು ನೇರವಾಗಿ ವೀಕ್ಷಿಸಲು ಅಥವಾ ನೋಡಲು ಸಾಧ್ಯವಿಲ್ಲ. ಈ ಒಂದು ವಿಷಯ ಉಪಯುಕ್ತವಲ್ಲ ಅಂಥೇಳಿ ಹೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದನ್ನು ಕೂಡ ತಿರಸ್ಕರಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ನಂತರ ನೆಕ್ಸ್ಟ್ ನೋಡಿ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಇದನ್ನು ಕಾನ್ಸಿಯಸ್ನೆಸ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಏನದ ಅಂದ್ರೆ ಅಧ್ಯಯನದಿಂದ ಹೊರ ಬೀಳ್ತಕ್ಕಂಥದ್ದು ನೋಡ್ತೀವಿ. ಕಾರಣ ಬಂದ್ಬಿಟ್ಟು ಅದನ್ನು ನಿಖರವಾಗಿ ಅಳೆಯಲಾಗದ ಕಾರಣ ಅಂತೇಳಿ ನೋಡ್ತೀವಿ. ಅಂದ್ರೆ ಪ್ರಜ್ಞೆಯನ್ನು ಅಳೆಯಲಾಗದ ಕಾರಣ ನಿಖರವಾಗಿ, ಏಕೆಂದರೆ ಆ ಒಂದು ಸಮಯದಲ್ಲಿ ಏನದಂದ್ರೆ ನಿಖರವಾಗಿ ಅಳೆಯಲು ಸಾಧನಗಳ ಲಭ್ಯವಿರಲಿಲ್ಲ. ಹಾಗಾಗಿ ಏನದಂದ್ರೆ ಇದು ಕೂಡ ಹೊರ ಬೀಳ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಏನದ ಅಂದ್ರೆ ಇದರ ಮೇಲೆ ಪ್ರಶ್ನೆನ ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ HSTR 2009ರಲ್ಲಿ ಪ್ರಶ್ನೆನ ಬಂದಿರತಕ್ಕಂಥದ್ದು ನೋಡ್ತೀವಿ. HSTR 2009ರಲ್ಲಿ ಪ್ರಶ್ನೆನ ಬಂದಿರತಕ್ಕಂಥದ್ದು ನೋಡ್ತೀವಿ. ಮನೋವಿಜ್ಞಾನವನ್ನು ಪ್ರಜ್ಞೆಯ ವಿಜ್ಞಾನ ಎಂದು ಪರಿಭಾವಿಸಿದ ಮನೋವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆನ HSTR 2009ರಲ್ಲಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾರು ಅಂದ್ರೆ ವಿಲ್ ಹೆಲ್ಮುಂಟ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟು ವರ್ತನೆಯ ಅಧ್ಯಯನ ಅಂದ್ರೆ ನಮ್ಗೆ ಗೊತ್ತಿರಬೇಕು. ವರ್ತನೆ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಇಂಗ್ಲೀಷ್ನಲ್ಲಿ ಬಿಹೇವಿಯರ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಕಾರಣ ಬಂದ್ಬಿಟ್ಟು ಹೊರಗಿನ ನಡವಳಿಕೆಗಳನ್ನು, ವರ್ತನೆ ಅಂದರೆ ಹೊರಗಿನ ನಡವಳಿಕೆಗಳು, ಇದನ್ನು ವೀಕ್ಷಿಸಲು ಸಾಧ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಹೊರಗಿನ ನಡವಳಿಕೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲು
ಸಾಧ್ಯವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಮನೋವಿಜ್ಞಾನ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮನೋವಿಜ್ಞಾನವನ್ನು ವರ್ತನೆಯ ವಿಜ್ಞಾನವಾಗಿದೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದ್ರ ಮೇಲೆ ಕೂಡ ಏನದಂದ್ರೆ HSTR 2006ರಲ್ಲಿ ಪ್ರಶ್ನೆನ ಬಂದಿರತಕ್ಕಂಥದ್ದು ನೋಡ್ತೀವಿ. ಮನೋವಿಜ್ಞಾನವನ್ನು ಡ್ಯಾಶ್ ಡ್ಯಾಶ್ ವಿಜ್ಞಾನವೆಂದು ಪರಿಭಾವಿಸುವುದು ಸೂಕ್ತವಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಸೂಕ್ತವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವರ್ತನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ವರ್ತನೆ ಅಂತಕ್ಕಂಥ ಪದವನ್ನು ಹೆಚ್ಚು ಪರಿಚಯ ಪಡಿಸಿದ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು, JB ವಾಟ್ಸನ್ ಅವರು. ನೆಕ್ಸ್ಟ್ ನಾವು ನೋಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮನೋವಿಜ್ಞಾನದ ಶಾಖೆಗಳನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮನೋವಿಜ್ಞಾನದ ವಿಧಾನಗಳನ್ನು ನಾವು ನೋಡೋಣ.